ರೆಕಾರ್ಡ್ ಮಾಡಿದ್ದೀನಿ. ಹೋಗೋಣ. ಲೆಫ್ಟಾ? ಸರಿ ನಡಿ. ಇರುತ್ತೆ ತಾನೇ ಹೆಂಗೋ ಬೋರ್ಡ್ಸ್ ಎಲ್ಲ ಹೋಗೋಕ್ಕೆ ಸುಬ್ರಹ್ಮಣ್ಯಗೆ. ಅದೇ ಗೊತ್ತಾಯ್ತು. ಮನೆ ಸುಮ್ಮನೆ ಹೋಗ್ಬಿಟ್ಟ ಲೆಫ್ಟ್ ತೊಗೊಂಡು ಬ್ಯಾಂಗ್ಳೂರಿಗೆ. ಆರಾಮಾಗಿ ನಾಳೆ ಹೋಗ್ಬೋದಾಗಿತ್ತು ಎಲ್ಲರೂ. ಅದು ತೂಫಾನ್ ಅಂತ ಇದೆ ನೋಡು. ಮತ್ತೆ ಅದು ತಗೋಬೋದು ಆ್ಯಕ್ಚುಲಿ ನಾವು ಕೂಡ ಪರ್ಸ್ನಲ್ ಯೂಸ್ಗೆ. ಅಡಿ ಅದೇ ಸೇಮ್ ಅದೇ ಇಂಜಿನ್ ಅನ್ಕೊತೀನಿ. 2.6 CR ಸೇಮ್ ಅದೇ ಬರೋದು. ಗೂರ್ಕಾಲ್ ಕೂಡ ಅಲ್ಲಿಂದ. ನಡಿ, ನನ್ನ ಹತ್ರನೇ ಇದೆ ಅಲ್ವಾ? ಏನೋ ಚೆನ್ನಾಗಿರ್ಬೋದು ಏನೋ. ನಡಿ, ಯಾವನಿಗೆ ಗೊತ್ತು. ಕೊಕ್ಕಡ ಸುಬ್ರಹ್ಮಣ್ಯ. ಅದೇ ಕೊಕ್ಕಡನೇ ಎಲ್ಲರೂ ಕೊಕ್ಕೆ ಅನ್ನೋದು. ನಡಿ, ಪರವಾಗಿಲ್ಲ. ಧರ್ಮಸ್ಥಳದಿಂದ ಕುಕ್ಕೆ. ಅಯ್ಯಮ್ಮ, ಇದೊಂಥರ ಮ್ಯಾಂಡೇಟ್ರಿ ಅಂತಾನೆ ಎಲ್ಲರಿಗೂ. ನಾನು ಇಲ್ಲಿವರೆಗೂ 2 ಸತಿ ಬಂದಿದ್ದೀನಿ. ಬಟ್ ನಾನು ಕುಕ್ಕೆಗೆ ಒಂದೇ ಸತಿ ಹೋಗಿದ್ದು. ಮುಂಚೆ ಯಾವಾಗಲೂ ಒಂದು ಸತಿ ಹೋಗಿದ್ದೆ. ನಾನೇ ಇದು 3ನೇ ಸತಿ ಬರ್ತಿರೋದು. ಅರ್ಜೆಂಟಲ್ಲಿ ಇದ್ದಾನೆ ಇವನು. ಅಟ್ಟಿಗ ಬಿಡ, ಅವನು ಹೋಗ್ಲಿ, ಸಾಯ್ಲಿ. ನೋಡು ಲೈಫ್ಗಿಂತ ಅರ್ಜೆಂಟ್ ಏನಿಲ್ಲ, ಸುಮ್ಮನೆ ಅಷ್ಟೇ ಆ ಜೋಶು. ಎಲ್ಲ ಅಷ್ಟು ಜನ ಹಾಕ್ಕೊಂಡವನೇ. ಕರೆಕ್ಟಾಗಿ ಹೋಗ್ಬೇಕಂತಾನೂ ಇಲ್ಲಪ್ಪ. ನೋಡು, ಬ್ಲೈಂಡಾಗಿ ಹಂಗೆ ಹೊಡಿತವನೆ. ಏನ್ ಜನರವಳು ಯಪ್ಪ. ಬಿಡ, ಹೋಗ್ಲಿ. ನೋಡು ಅಯ್ಯ, ಕಾರ್ ಅವ್ನು ಅದು ನೋಡ್ಬಿಟ್ಟು ಮತ್ತೆ ಬಂದ್ಬಿಟ್ಟಿದೆ ಅಂದ್ರೆ ಪಕ್ಕ ಹೊಡಿತಿದ್ದೆ ರೈಟು. ಫೋನ್ಗೆ ಹಿಡ್ಕೊಂಡಿರ್ಬೇಕು, ನನಗೇನಾದ್ರು ಕಾಣಿಸ್ಬೇಕು ಅವ್ನಿಗೆ ಇರೋದು ಹಬ್ಬ. ಹೋಗ್ಬೇಡ, ಲೆಫ್ಟಿಗೆ ಬಂದ್ಬಿಡು. ಕಾಣಿಸ್ತಾನೆ ಇಲ್ಲ, ಡಿಪ್ ಇದೆ ಅಲ್ಲಿ. ನೋಡ್ದಾ? ಹೇಳಿದ್ರೆ ಅರ್ಥನೇ ಆಗಲ್ಲ ಗುರು. ಕಾರ್ ದಾಟಿದ ತಕ್ಷಣ ಓವರ್ಟೇಕ್ ಮಾಡು. ಬಾಬಾ ಇಲ್ಲ ಬಾ, ಬರ್ಬೋದಾಗಿತ್ತು, ಅದಕ್ಕೆ ಬಂದೆ ನಾನು. ನೀನ್ ಬಾ ಬಂದ್ಬಿಡು, ಯಾರು ಇಲ್ಲ ಬಾ. ಅದಕ್ಕೆ ಬೇಗ ಬಂದ್ಬಿಡು ಅಂದಿದ್ದು. ಆ ಕಾನ್ಫಿಡೆನ್ಸ್ ಇತ್ತು ನನಗೆ, ಸ್ಯಾಂಟ್ರಕ್ಕಿಂತ ಮುಂಚೆ ಹೋಗ್ಬಿಡ್ತೀನಿ ಅಂತ. ಅದಕ್ಕೆ ಬಂದೆ, ಇಲ್ಲಂತ ನಾನು ಬರ್ತಿರ್ಲಿಲ್ಲ. ಸುಬ್ರಹ್ಮಣ್ಯ 35. ಹಾಂ, ಟ್ರಕ್ ಅವನಾ?
ಹಾಂ ಓಕೆ. ಭಾರ ಏನು ಮಾಡೋಕ್ಕಾಗಲ್ಲ. ನನಗೆ ಅವ್ರು ಹಾರ್ಡ್ ಬ್ರೇಕ್ ಹೊಡಿಲಿ, ನನಗೇನಿಲ್ಲ. 1-2 ಸೆಕೆಂಡ್ ಮುಂಚೆ ನನ್ನ ಮಕ್ಳು ಹಜಾರ್ಡ್ ಲೈಟ್ಸು ಇಂಡಿಕೇಟ್ರ್ ಏನೊಂದು ಕೊಡಲಿ. ಹಾಂ ಅಲ್ಲ ಮಗ, ಅವ್ರಿಗೆ ಗೊತ್ತಿರುತ್ತೆ ತಾನೇ ಬ್ರೇಕ್ ನಾವು ನಿಲ್ಲಿಸ್ಬೇಕು ಇಲ್ಲಿ ಅಂತ. ಅವ್ನು ನಿಲ್ಸೇ ಬಿಟ್ಟ ಅಲ್ಲಿ ಟ್ರಕ್. ಅವನು ನಾನು ನೋಡ್ತಾ ಇದ್ದೀನಿ ಮಿರರಲ್ಲಿ, ಅವ್ನು ನಿಲ್ಲಿಸ್ಬಿಟ್ಟ. ನಿಲ್ಲಿಸ್ತೀವಿ ಅಂತ ಗೊತ್ತು ತಾನೆ. ಹಜಾರ್ಡ್ಸು ಅಥವಾ ಇಂಡಿಕೇಟರ್ ಏನೊಂದು ಕೊಡ್ಬೋದಲ್ವಾ? ಬಾ ಓವರ್ಟೇಕ್ ಮಾಡೋಣ. ಕೊಟ್ಟರೆ ಏನಾಗುತ್ತೆ? ಬರ್ತಾಯ್ತು ಒಂದು ಮೊರಾಝೋ, ರೆನಾಲ್ಟ್ ಮೊರಾಝೋ ಅದು ರೆನಾಲ್ಟ್. ರೆನಾಲ್ಟ್ ಹಾಂ, ರೆನಾಲ್ಟ್ ಅಲ್ಲ, ರೆನೋ ಅನ್ಬೇಕು ಅದನ್ನು. ಅವೆಲ್ಲ ಸೇಲ್ ಆಗಿಲ್ಲ ಅಭಿ. ಹೆಂಗೆ ಅದಕ್ಕೆಲ್ಲ 25-30 ಲಕ್ಷ ಇತ್ತು. ಸೇಮ್ ಅದೇ, ಅದಕ್ಕೆ ಅರ್ಧ ಕಾಸ್ಟ್ಗೆ ಸೇಮ್ ಅದೇ ಕೇಪಬಿಲಿಟಿಯಲ್ಲಿ ಅರ್ಟಿಗ ಸಿಗ್ತಾಯಿತ್ತು. ಯಾವನ್ ತೊಗೊತಿದ್ದ ಹೇಳು? ಕಾರ್ ಏನೋ ಚೆನ್ನಾಗಿರೋದು ಕೊಟ್ಟರು, ಬಟ್ ಅವರು ಪ್ರೈಸಿಂಗಲ್ಲಿ ಎಡಬಟ್ರು ರೆನೋ ಅವರು. ರೆನೋ ಮೊರಾಝೋನೋ, ಅದು ಮಹೀಂದ್ರ ಮೊರಾಝೋನೋ ಗೊತ್ತಿಲ್ಲ, ಬಟ್ ಮೊರಾಝೋ ಕಾರ್ ಹೆಸರೇನೋ. ಬಟ್ ಕಾರ್ ಮಾತ್ರ ಸಾಕೋದು. ಅದು ಚೆನ್ನಾಗೇ ಇತ್ತು, ಬಿಲ್ಡ್ ಕ್ವಾಲಿಟಿ ಎಲ್ಲ ಮಹೀಂದ್ರ. ಇದು ಗೂಬ್ ನನ್ನ ಮಗನೇ. ಹಿಂಗೆ ಅನ್ಕೊಂತೀನಿ ಬಾ. ಸ್ಟ್ರೈಟೇ ಇದು ಮಾತ್ರ ಯಾಕೋ ಹಿಂಗಾಗ್ಬಿಟ್ಟಿದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಇಲ್ಲೂ ರೋಡ್ ವೈಡನ್ ಮಾಡ್ತಾವ್ರೆ. ಯಾಕೆ ಅಷ್ಟು ಕ್ಲೋಸ್ ಹೋಗ್ತಿದ್ದೀವಿ? ಅವ್ನಿಗೆ ಒಂದು ಸ್ವಲ್ಪ ಗ್ಯಾಪ್ ಕೊಡು. ಅವ್ನು ರೈಟು ಲೆಫ್ಟ್ ಹೋಗ್ಲಾಡ್ತವನೆ. ಬ್ಯಾಂಗ್ಳೂರ್ ಸ್ಟ್ರೈಟ್ ಎಂಡವರ್ GA ಗೋವಾ. ಎಂಡವರ್ ನೋಡ್ತಾ ಇದ್ದೀನಿ ನಾನು ಮಗ. ಕುಕ್ಕೆ ರೈಟ್ ತಗೋ, ಇಲ್ಲಿ ಮುಂದೆ ಇಲ್ಲಿ ರೈಟ್ ತಗೋ. ಅಂಡರ್ಗ್ರೌಂಡಲ್ಲಿ ಮೋಸ್ಟ್ಲಿ ಅದೇ ಕರೆಕ್ಟ್. ಕೇಳಿ ನೋಡು. ಸ್ಟ್ರೈಟಾ? ಸರಿ ಬಾಬಾ. ಈ ರೋಡ್ ಮಸ್ತಾಗಿರುತ್ತವೆ. ಹಂಗೆ ಮತ್ತೆ ಕುದುರೆ ಮುಖ ವೈಬ್ಸ್ ಬರ್ತೈತೆ ಇದು. ಹಾಂ, ಮನೆ ಸ್ಟ್ರೈಟು. ಸುಮ್ಮನೆ ಆಫೀಸ್ ಕೆಲಸ ಅಂದು ಹೋಗನಪ್ಪ ಅವನು. ಆರಾಮಾಗಿ ನಮ್ಮ ಜೊತೆ ನಾಳೆ ಬರ್ಬೋದಾಗಿತ್ತು. ಪಕ್ಕ ಇಟ್ಬಿಟ್ಟೆ ಅನ್ಕೊಂಡೆ ನಾನು. ಬ್ರೇಕ್ಸ್ ಮ್ಯಾಟರ್. CBR ಬ್ರೇಕ್ಸ್ ಹಾಂ, ಎಷ್ಟು ಸತಿ ಕಾಪಾಡೈತೆ ನನಗೆ ಈ ಥರ ಸಿಚುವೇಶನಲ್ಲಿ. ಅಯ್ಯೋ ಮಗ, ನಾನು ಹೆಂಗೆ ಬಂದೆ ಗೊತ್ತಾ ಅಲ್ಲಿ. ಅಯ್ಯಯ್ಯೋ, ಎಷ್ಟು 31 ಹಿಂಗೆ ಇರೋ ಚಾನ್ಸೇ ಇಲ್ಲ ಬಿಡೋದು. ಇಲ್ಲಿ ಇದ್ರೆ ನಮ್ಮ ಬ್ಯಾಡ್ ಲಕ್ ಅಷ್ಟೇ.
ಇದ್ರೆ ಇದ್ರೆ ನಮ್ಮ ಬ್ಯಾಡ್ ಲಕ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಂ, ಅವನ ಥರ ನಾವು 7 ಬ್ರೇಕೆಲ್ಲ ಹೊಡಿಯೋಕ್ಕಾಗಲ್ಲ. ಚೆನ್ನಾಗಿದೆ, ಇಲ್ಲಿಂದ ವೈಟ್ ಲೈನ್ ಇದೆ ಅಂದರೆ ಚೆನ್ನಾಗಿದೆ, ನಡಿ. ಜಸ್ಟ್ ಮಿಸ್ಸು. ಸೆಂಟ್ರ್ ರೋಡಲ್ಲೆಲ್ಲ ಹೋಗೋಕ್ಕಾಗಲ್ಲ ಮಗ, ಸೆಂಟ್ರ್ ರೋಡಲ್ಲಿ ಕ್ಲೀನಾಗಿದ್ರು. ಅದೇ ಒಂದು ಭಯ ನನಗೆ. ಒನ್ ವೇ ಆಗಿದ್ದಿದ್ರೆ ಏನೋ ಅನ್ಕೋಬೋದಾಗಿತ್ತು, ಬಟ್ ಇದು 2 ವೇ, ಇದು ಸಿಂಗಲ್ ಏನು ಮಾಡೋಕ್ಕಾಗಲ್ಲ. ಹಾಂ, ಆ ಸಾಂಗ್ ನೆಕ್ಸ್ಟ್ ಲೆವೆಲ್ ಇದೆಯೋ. ಟಕ್ ಡುಡುಮ್ ಡುಮ್ ಟಕ್ ಡುಡುಮ್ ಡುಮ್ ಅಂತ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸಾಂಗ್ ಸಿಂಗರ್ ಮಗ, ಸಿಂಗರ್ ಅವ್ನು ಸಖತ್ತು, ಅವ್ನು ಸಖತ್ತಾಗಿ ಆಡೋವನೆ. ನಾ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಅವ್ನ ಸಾಂಗ್ಸ್ ತುಂಬ ಕೇಳಿದ್ದೀನಿ ನಾನು. ಸಖತ್ತಾಗಿದೆ, ಸಖತ್ತಾಗಿ ಆಡ್ತಾನೆ ಅವನು. ಯಾ ಕಾರು ಏನೋ ಬರ್ತಿದೆ, ಜೀಪ್ ಬರ್ತಿದೆ ಒಂದು. ಬಿಡಿ ಮೋರಿ ಹಳೆ ಹಳೆ ಹಂದೆಯನ್ನು ಕಣ್ಣೆ ಕಣ್ಣೆ. ಇದು ನಿಜ ಹೋಗೋಣ. ಖಾಲಿ ಇದೆ. ನಡಿ, ಬರೋದಿಲ್ಲ ನನ್ನ ಪ್ರಕಾರ ಮೈಕಲ್ಲಿ, ನಡಿ. ಹೆಲ್ಮೆಟ್ ಇವಾಗ ಸ್ವಲ್ಪ ಲೂಸ್ ಇದೆ ಗುಂಡಿಡಿಸಿದ್ಮೇಲೆ. ಯಾಕಂದರೆ ಕಾರ್ನರಲ್ಲಿ ನಾನು ಹಂಗೆ ಹಿಂಗೆ ನೋಡ್ತೀನಲ್ಲ, ಲೈಕ್ ಸುತ್ತಮುತ್ತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಹಂಗೆ ಜಿಟರ್ ಇದೆ ಹೆಲ್ಮೆಟಲ್ಲಿ, ಹಿಂಗೆ ಅಂದರೆ. ಇಲ್ಲ ಕೂದಲಿದ್ರೆ ಕರೆಕ್ಟಾಗಿರುತ್ತೆ, ಇವಾಗ ಫುಲ್ಲು ತೆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಹಂಗೆ ಜಿಟರ್ ಹಿಂಗೆ ಸ್ವಲ್ಪ ಅಲ್ಲಾಡ್ತಿರೋದು. ಕೂದಲು ಬೆಳೆದಾದ್ಮೇಲೆ ಮತ್ತೆ ಕರೆಕ್ಟಾಗಿ ಹೋಗುತ್ತೆ. ಹಾಡಲ್ವ ನಮ್ಮದು, ನಿಂತರ ಸಾಫ್ಟ್ ಅಲ್ಲ. ಬರಲಾ? ಹಾಂ, ನಡಿ. ಚರ್ಚೆ ಏನಂತ ಸುಬ್ರಹ್ಮಣ್ಯ 28. ಏನು ಪಿಲ್ಗ್ರಿಮ್ ಚರ್ಚ್? ಓ ಮಗ, ರೆಡ್ ಡೆಡ್ ರಿಡೆಂಪ್ಷನ್ ನೋಡಿದ್ಯಾ ನೀನು? ಗೇಮ್ ಆಡಿದ್ಯಾ? ನೋಡಿದ್ಯಾ ತಾನೇ ನನ್ನ ಲ್ಯಾಪ್ಟಾಪಲ್ಲಿ? ಅದರಲ್ಲಿ ಹಿಂಗೆ ಒಂದಿದೆ, ಒಂದು ಕ್ವೆಸ್ಟ್ ಕೊಡ್ತಾರೆ. ನಾನು ಆಡಿಲ್ಲ ಅದಿನ್ನೂ, ಬಟ್ ಈ ಥರದ ಒಂದು ಮಿಷಿನ್ ಇದೆ. ಐ ಥಿಂಕ್ ಚರ್ಚ್ಗೆ ಹೋಗಿ ಏನೋ ಮಾಡಬೇಕು. ಅದೇನೋ ಮಿಷನ್ ಇದೆ ಚರ್ಚ್ ರಿಲೇಟೆಡ್. ಈ ಸೇಮ್ ಹಿಂಗೆ ಇರೋದು ಚರ್ಚು ಬಿಲ್ಡಿಂಗು. ಎಲ್ಲ ಕಡೆ ಚರ್ಚು ಸೇಮೇ ಅಭಿ. ಅದಕ್ಕೇನೇನೋ ಮೋಸ್ಟ್ಲಿ ಅವ್ರು ಕಟ್ಟೋದು ರೀತಿ. ಒಮ್ನಿ ಅದೇ. ಓಹೋ, ಗ್ರೀನ್ರಿ ಇದೆ, ಬಟ್ ಅದು ಪಾಪ್ ಗ್ರೀನ್ ಇಲ್ಲ ಅಭಿ. ಪಾಪ್ ಆಗುತ್ತೆ ನೋಡು ಮಾನ್ಸೂನಲ್ಲಿ, ಆ ಥರ ಇಲ್ಲ. ಒಂಥರ ಫುಲ್ ಡಾರ್ಕ್ ಆಗಿಬಿಟ್ಟಿದೆ. ಏನೂ ಇರಲ್ಲ ತಾನೇ. ಹೋಗ್ಬಿಡು.
ಇದೆಯಾ ಏನಾದರೂ? ಇರು. ಸರಿ. ಇವನೇ ತಾನೇ ಆವಾಗಲೇ ಹುಚ್ಚಿನ ಥರ ಓಡಿಸ್ತಾ ಇದ್ದಿದ್ದು ಅತ್ತಿಗೆ ಅವನು. ಇವನೇ ಬರಲ್ಲ. ಅಟ್ಟಿಗೆ ಹಿಂದೆನೇ ಇದ್ದೀನಿ ಇನ್ನು ನಾನು.